ಈಗಾಗಲೇ ಹಬ್ಬದ ಸೀಸನ್ ಮುಗಿದು ಮದುವೆ ಸೀಸನ್ ಶುರುವಾಗಿದೆ. ಇನ್ನು ಮುಂದೆ 6 ತಿಂಗಳುಗಳ ಕಾಲ ಮದುವೆ ಆಡಂಬರ ರಾಜ್ಯದಲ್ಲಿ ಇರುತ್ತೆ. ಹೀಗಾಗಿ ಬೆಂಗಳೂರಲ್ಲಿ ಮದುವೆಗಳಾಗ್ತಿದೆ. ರಾಜಧಾನಿ ಮಾರುಕಟ್ಟೆಯಲ್ಲಿ ವೆಡ್ಡಿಂಗ್ ಬಿಸ್ನೆಸ್ ಹೊಸ ಕದರನ್ನ ಮೂಡಿಸಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಭರ್ಜರಿ ಮದುವೆ ಮೇಳ. ನವೆಂಬರ್ನಿಂದ ಮೇವರೆಗೆ ಸಾವಿರಾರು ಮದುವೆ ಬುಕ್. ಮದುವೆ ಸೀಸನ್ನಿಂದಾಗಿ ಕಲ್ಯಾಣ ಮಂಟಪಗಳು ಹೌಸ್ಫುಲ್. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಯರು ಅನುಭವ ಮಾತನ್ನ ಹೇಳಿರೋದು ಸುಮ್ಮನೆ ಅಲ್ಲ. ಮದುವೆ ಯಾವುದೇ ವ್ಯಕ್ತಿಯ ಬಾಳಿನಲ್ಲಿ ಒಂದು ಪ್ರಮುಖ ಘಟ್ಟವಾದರೆ ಅದರಿಂದ ಅದೆಷ್ಟು ಜನರ ಹೊಟ್ಟೆ ಬಟ್ಟೆ ಜೀವನ ನಡೆಯುತ್ತದೆ. ಈಗಾಗಲೇ ನವೆಂಬರ್ನಿಂದ ಮದುವೆ ಸೀಸನ್ ಆರಂಭವಾಗಿದ್ದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಮದುವೆ ಸೀಸನ್ ಇರಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಈ ಬಾರಿ ಮದುವೆ ಸೀಸನ್ನಲ್ಲಿ 30,000ಕ್ಕೂ ಹೆಚ್ಚು ಮದುವೆಗಳು ನಡೆಯಲಿವೆ. ಈಗಾಗಲೇ 40,000ಕ್ಕೂ ಹೆಚ್ಚು ಕಲ್ಯಾಣ ಮಂಟಪಗಳು ಬುಕ್ ಆಗಿವೆ. ಈಗ ಮ್ಯಾರೇಜ್ ಸೀಸನ್ ನವೆಂಬರ್ನಲ್ಲಿ ಒಳ್ಳೆ ಮ್ಯಾರೇಜ್ ಸೀಸನ್ ಹೋಗಿದ್ದಾರೆ. ಮತ್ತು ನೆಕ್ಸ್ಟ್ ಮಂತಿಂದ ಡಿಸೆಂಬರ್ ಬರ್ತಾರೆ. ಡಿಸೆಂಬರ್ ಫುಲ್ ಮ್ಯಾರೇಜ್ ಇದೆ, ಒಳ್ಳೆ ಮ್ಯಾರೇಜ್ ಸೀಸನ್ ಇದೆ. ಆಮೇಲೆ 1 ಜಾನ್ವರಿಯಿಂದ 14 ಜಾನ್ವರಿ ಧನುರ್ಮಾಸ, ಯಾರೂ ಮ್ಯಾರೇಜ್ ಮಾಡೋಕ್ಕಿಲ್ಲ. ತಿರ್ಗಾ 15 ಜಾನ್ವರಿಯಿಂದ ಮ್ಯಾರೇಜ್ ಶುರುವಾಗ್ತಾರೆ. ಅರ್ಧ ಜಾನ್ವರಿ ಮತ್ತು ಫುಲ್ ಫೆಬ್ರವರಿ ಫುಲ್ ಮ್ಯಾರೇಜ್ ಇದೆ. ಮಾರ್ಚ್ ತಿಂಗಳಿನಲ್ಲಿ ಸ್ವಲ್ಪ ಮ್ಯಾರೇಜ್ ಇದೆ. ಮಾರ್ಚ್ ಹೋದ್ಮೇಲೆ ಏಪ್ರಿಲ್, ಮೇ ಫುಲ್ ಮ್ಯಾರೇಜ್ ಸೀಸನ್ ಇದೆ. ಆಮೇಲೆ ಜೂನ್, ಜುಲೈಯಿಂದ ಮಳೆ ಶುರು ಆಗ್ತಾರೆ. ತಿರ್ಗಾ ಮ್ಯಾರೇಜ್ ಸೀಸನ್ ಕಮ್ಮಿ ಆಗ್ತಾರೆ. ಇದರ ಜೊತೆಗೆ ಅಡುಗೆ ಭಟ್ಟರು, ಪುರೋಹಿತರು, ವೆಡ್ಡಿಂಗ್ ಫೋಟೋ ಶೂಟ್ ಮಾಡುವ ಛಾಯಾಗ್ರಾಹಕರು ಸೇರಿದಂತೆ ಅದೆಷ್ಟೋ ಜನರು ಈ ಸೀಸನ್ನಲ್ಲಿ ಮದುವೆ ಬುಕ್ ಆಗಿರೋದ್ರಿಂದ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಈ ಮದುವೆಗಳಲ್ಲಿ ಜನ ಹೊಸ ಟ್ರೆಂಡ್ಗಳನ್ನ ಹುಡುಕುತ್ತಿದ್ದಾರೆ. ಒಟ್ಟಾರೆ ಮದುವೆ ಕಾರುಬಾರು ಆರಂಭವಾಗಿದ್ದು ವೆಡ್ಡಿಂಗ್ ಪ್ಲಾನರ್ಗಳು, ಮದುವೆ ಸಂಬಂಧಿತ ಡೆಕೋರೇಟರ್ಸ್, ಹೂವಿನ ವ್ಯಾಪಾರಿಗಳು, ಫೋಟೋಗ್ರಾಫರ್ಸ್, ಪುರೋಹಿತರು, ಅಡುಗೆ ಭಟ್ಟರಿಗೆ ಸುಗ್ಗಿಯೋ ಸುಗ್ಗಿ. ಅರುಣಾ ಪಬ್ಲಿಕ್ ಟಿವಿ, ಬೆಂಗಳೂರು.